ಇನ್ನೀಗ ಆಲ್ರೆಡಿ ತುಂಬ ಟೈಮ್ ವೇಸ್ಟ್ ಆಗಿದೆ ಅಂತ ಯೋಚನೆ ಮಾಡ್ತಿದ್ಯಾ? ಗುರು, ನಾನು ಸಿಕ್ಕಾಪಟ್ಟೆ ಟೈಮ್ ವೇಸ್ಟ್ ಮಾಡಿಬಿಟ್ಟಿದ್ದೀನಿ. ನೀನು ವೇಸ್ಟ್ ಮಾಡಿದ್ಯಾ, ಆಗೋಗಿದೆ. ಅದನ್ನು ಕಟ್ಕೊಂಡು ಏನು ಮಾಡೋಕ್ಕಾಗುತ್ತೆ ಈಗ? ಏನು ಮಾಡೋಕ್ಕಾಗಲ್ಲ, ಬಿಟ್ಟಾಕೋದನ್ನು. ನಾಳೆ ಏನು ಮಾಡಬೇಕು ಅನ್ನೋದು ಸ್ಟಾರ್ಟ್ ಮಾಡು. ಇವತ್ತು ಕುತ್ಕೊಂಡು ಡಿಸೈಡ್ ಮಾಡು, ನಾಳೆಯಿಂದ ನಾನು ಏನು ವರ್ಕ್ ಮಾಡಬೇಕು, ನಾನು ಏನು ಕೆಲಸ ಮಾಡಿದ್ರೆ ನನ್ನ ಗುರಿನ ನಾನು ಸಾಧಿಸ್ತೀನಿ ಅಂತ ಡಿಸೈಡ್ ಮಾಡು. ಅದ್ರ ಮೇಲೆ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡು. ಹಿಂದೆ ತಿರುಗಿ ನೋಡಬಾರ್ದು, ಓಡ್ತಾ ಇರಬೇಕು. ಬಿಡು, ನಾಳೆಯಿಂದ ನಿನ್ನ ಗುರಿ ಅಚೀವ್ ಮಾಡೋದು ಒಂದೇ ನಿನ್ನ ಕನಸಾಗಿರ್ಬೇಕು. ಯಾರು ಬರಲಿ ಯಾರು ಬರ್ದಲೇ ಇರಲಿ, ನಿನ್ನ ಜೊತೆ ನೀನು ನಿಂತ್ಕೋಬೇಕು ಫಸ್ಟು. ಯಾವ ಭಯ, ದುಃಖ, ನೋವು ಇದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ. ಕಷ್ಟ ಬರುತ್ತೆ ಅಂತ ನಿಲ್ಬೇಡ, ಓಡ್ತಾ ಇರು. ಸೋಲ್ತೀಯ, ಒಂದಲ್ಲ ಒಂದು ದಿನ ಗೆದ್ದೇ ಗೆಲ್ತೀಯ. ಯಾರು ಏನೇ ಹೇಳಿ ಗುರು, ತಲೆ ಕೆಡಿಸ್ಕೋಬೇಡ. ನಿನ್ನ ಕೆಲಸ ಏನಾಯಿತು, ನೀನೇನಾಯಿತು ಅಷ್ಟು ಮಾತ್ರ ನೋಡ್ಕೊ. ಒಂದಲ್ಲ ಒಂದಿನ ನೀನು ಏನು ಅಂದ್ಕೊಂಡಿದ್ದೆ ಅದು ಆಗುತ್ತೆ. ಅಲ್ಲಿವರೆಗೂ ನೀನು ನೆನ್ಕೊಂಡಿರೋ ಕೆಲಸನ ಶ್ರದ್ಧೆಯಿಂದ ಮಾಡು. ನಿನಗೊಂದು ಕ್ವಶನ್ ಕೇಳಬೇಕು. ಇಲ್ಲ, ಇದು ನೀವು ಯಾರಿಗೋಸ್ಕರ ಕಾಯ್ತಾ ಇದೆಯಾ? ನಿನಗೊಂದು ಕನಸಂತ ಇದೆ ತಾನೆ? ಆ ಕನಸ್ಗೋಸ್ಕರ ನೀನು ಮಲ್ಕೊಂಡೇ ಇದ್ದರೆ ಆ ಕನಸು ನನಸಾಗುತ್ತಾ? ಆ ಕನಸ್ಗೋಸ್ಕರ ನೀನು ಎದ್ದು ಓಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಇನ್ನು ಯಾವಾಗ ಸ್ಟಾರ್ಟ್ ಮಾಡ್ತೀಯಾ? ಯಾರಾದರೂ ಬಂದು ನಿನಗೆ ದಾರಿ ತೋರಿಸ್ಬೇಕಾ, ಗೈಡ್ ಮಾಡಬೇಕಾ? ಗುರು ಹೀಗೆ ಹೋಗು ಅಂತ ಯಾರು ಬರಲ್ಲ, ನೀನೇ ಮಾಡಬೇಕು. ನಿನ್ನ ಕನಸ್ಗೋಸ್ಕರ ನೀನು ಓಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ನೀನು ಓಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿನ್ನ ಕನಸು ನನಸಾಗೋದು. ಇಲ್ಲ ನಿಮ್ಮ ಫ್ರೆಂಡ್ಸು ನಿಮ್ಮ ಫ್ಯಾಮಿಲಿ ಬಂದು ನಿನಗೆ ಗೈಡ್ ಮಾಡ್ತಾರ, ಈ ದಾರಿಲಿ ಹೋಗು ಅಂತ ಹೇಳ್ತಾರ. ನಿನ್ನ ಕೈಲಿ ಆಗುತ್ತೆ ಮಾಡು ಅನ್ನೋದ್ಕಿಂತ ನಿನ್ನ ಕೈಲಿ ಏನಾಗುತ್ತೆ ಅನ್ನೋರೇ ಪ್ರಪಂಚದಲ್ಲಿ ಜಾಸ್ತಿ. ಅದನ್ನು ಅರ್ಥ ಮಾಡ್ಕೋ ಫಸ್ಟು. ನಿನ್ನ ಗುರಿ ಏನು ಅದ್ರ ಮೇಲೆ ಫೋಕಸ್ ಮಾಡು. ಅದನ್ನು ಹೇಗೆ ಅಚೀವ್ ಮಾಡಬೇಕು ಅನ್ನೋದ್ರ ಮೇಲೆ ಫೋಕಸ್ ಮಾಡು. ಮಾನ್ಸ್ಟರ್ ಮೈಂಡ್ ಸೆಟ್ನ ಸೆಟ್ ಮಾಡ್ಕೊ. ರಾಕ್ಷಸನ ಥರ ದುಡಿ. ನೀನು ಏನು ಗುರಿ ಸಾಧಿಸ್ಬೇಕಂದಾಗ ಕೆಲಸ ಮಾಡೋಕ್ಕೋಸ್ಕರ, ಆ ಗುರಿ ಸಾಧೋಕ್ಕೋಸ್ಕರ ದುಡಿ ರಾಕ್ಷಸನ ಥರ. ಕಷ್ಟ, ನೋವು, ಬೀಳೋದು ಇದೆಲ್ಲ ಇದ್ದೇ ಇರುತ್ತೆ, ಪ್ರತಿಯೊಬ್ಬನ ಜೀವನದಲ್ಲೂ ಇರುತ್ತೆ.